ನಮ್ಮ ಕಳಸ ಗ್ರಾಮದ ರಥೋತ್ಸವ ಸಮಯದಲ್ಲಿ 6 ಕುಡಿಗೆ ಗ್ರಾಮಸ್ಥರು, 6 ಕುಡಿಗೆ ಅಂದರೆ ಒಂದು 6 ಕುಡಿಗೆಯವರು, ಮುಂಡಾನೆ ಕುಡಿಗೆಯವರು, ಜೀರಿ ಕುಡಿಗೆಯವರು, ಧಾನ್ಯ ಕುಡಿಗೆಯವರು, ತೊಡ್ಲ ಕುಡಿಗೆಯವರು, ಈ ಥರ 6 ಕುಡಿಗೆಯವರು ಸೇರಿ ನಮ್ಮ ರಥೋತ್ಸವವನ್ನು ಹಿಂದಿನ ಅನಾದಿ ಕಾಲದಿಂದ ನಮ್ಮ ನಾಮಧಾರ ಜನಾಂಗದವರು ಅದು ಬಿಟ್ಟಿ ಸೇವೆ ಅಂತ ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿಯೊಂದು ಕೆಲಸವನ್ನು ಬಿದಿರು ತರೋದಾಗಲಿ, ಬೆತ್ತ ತರೋದಾಗಲಿ, ಪತಾಕಿ ಹಾಕೋದು ಪ್ರತಿಯೊಂದು ನಮ್ಮ ನಾಮಧಾರ ಜನಾಂಗದವ್ರು ಮಾಡ್ತಾರೆ. ಹಾಗೆಯೇ ವರ್ಷದಲ್ಲಿ ಒಂದು 32 ಉತ್ಸವ ಆಗ್ತದೆ. ಕಳಸೇಶ್ವರನಿಗೆ, ಗೋಕುಲಾಷ್ಟಮಿ, ಗಿರಿಜಾ ಕಲ್ಯಾಣ, ಪ್ರತಿಯೊಂದು ಉತ್ಸವಗಳು ಆಗಲು ನಮ್ಮ ಜನಾಂಗ ಮುಂದೆ ಇರ್ತಾರೆ. ಯಾವುದು ಅಷ್ಟು ನಮ್ಮ ಹಿರಿಯರು ಸ್ವಲ್ಪ ಮಾತಾಡ್ತಾರೆ. ಪ್ರತಿ ವರ್ಷಕ್ಕೂ ಯಾವ್ಯಾವ ಊರಿಂದೆಲ್ಲ ಬರ್ತಾರೆ ಇದು ರಥದ ಕೆಲಸಕ್ಕೆ? ನಮ್ಮದು ಇದೆ ಕಳಸ ಗ್ರಾಮ, ಮಾವಿನಕೆರೆ ಗ್ರಾಮ ಪೂರ್ತಿ ಬಂತು. ಹೌದು, ಅಂದರೆ ತೊಟ್ಲು, ಕಾರಗದ್ದೆ, ಹೌದೌದು ಎಲ್ಲ ಗ್ರಾಮ ಅಂದರೆ ನಮ್ಮ ಕಳಸ ಗ್ರಾಮ ಮಾತ್ರ, ಮಾವಿನಕೆರೆ ಗ್ರಾಮ ಮಾತ್ರ. ಹೋರ್ನಾಡವ್ರು ಬರೋದಿಲ್ಲ, ಇದಕ್ಕೆ ಬಸಗೌಟರು ಬರೋದಿಲ್ಲ, ಸಂಶಯರು ಬರೋದಿಲ್ಲ. ಅದೆಲ್ಲ ಅವರವ್ರ ಊರದಲ್ಲಿ ಅವರಲ್ಲಿ ಮಾಡ್ತಾರೆ. ಹೌದೌದು, ನಮ್ಮದು ಫಸ್ಟ್ ಅಂದರೆ ಗಣಪತಿ ಪೂಜೆ ದಿವಸ ನಮಗೆ ಫಸ್ಟ್ ಪ್ರಾಧಾನ್ಯ ಇದು ಹೊರೆಕಾಣಿಕೆ. ಅದರಲ್ಲಿ ಬೆಳೆದಕ್ಕಂಥ ಅಕ್ಕಿ ಆಗಲಿ, ಕಾಫಿ, ಕಾಳುಮೆಣಸು, ಪ್ರತಿಯೊಂದು ದವಸ ಧಾನ್ಯಗಳನ್ನು ಕಳಸೇಶ್ವರನಿಗೆ ಅರ್ಪಿಸ್ತಾರೆ. ಶ್ರೀಧರ ಅಂತ. ನಮಸ್ಕಾರ ರೀ. ನಾವೇನಂತಂದ್ರೆ ಈ ಕಳಸೇಶ್ವರದಲ್ಲಿ ನಾಮದಾರಿಗೌಡರಾಗಿ ಈ ಕಳಸೇಶ್ವರ ಯಾವಾಗ ಏನಂತ ಗೊತ್ತಿಲ್ಲ. ನಾವು ಒಂದು ಜೋಗತಿಲಿ ದೇವಸ್ಥಾನ ಇದ್ದೀವಿ ಅಂದರೆ ನಮ್ಮ ಅಜ್ಜ ಮುತ್ತಜ್ಜನ ಕಾಲದನು ನಾವು ಈ ಒಂದು ಬಿಟ್ಟಿ ಸೇವೆ, ದೇವರ ಸೇವೆ ಅನ್ನೋದು ಬಿಟ್ಟಿ ಅಂತ ಹೇಳಿದ್ರೆ ದೇವರ ಸೇವೆ. ಪ್ರತಿಯೊಂದರಲ್ಲೂ ಜಾತ್ರೆ, ಗಿರಿಜಾ ಕಲ್ಯಾಣ ಮತ್ತು ಗೋಕೃಷ್ಣಿ, ಅಭ್ಯಾಮಾಸೆ ಪ್ರತಿಯೊಂದರಲ್ಲಿ ನಾವು ಭಾಗವಹಿಸ್ತೀವಿ. ಯಾರಂದರೆ 5 ಕುಡಿಗೆರು ನಾವು, ಒಂದು 6 ಕುಡಿಗೆ, ಒಂದು ಮುಂಡಾನಿ ಕುಡಿಗೆ, ಒಂದು ಜೀರಿ ಕುಡಿಗೆ, ಒಂದು ತೊಡ್ಲು ಕುಡಿಗೆ, ಒಂದು ದಾನ್ ಕುಡಿಗೆ, ಎಷ್ಟು ಜನನೂ ನಾವೊಂದು ಅಣ್ಣ ತಮ್ಮ ಆಗಿ, ಒಂದು ತಂದೆ ತಾಯಿ ಮಕ್ಕಳದಾಗಿ ಒಗ್ಗಟ್ಟಿನಲ್ಲಿ ಏನು ಕೆಲಸ ಆಗಬೇಕು ಅದನ್ನು ಮಾಡ್ತೀವಿ ನಾವು. ಬೆತ್ತ ತೊಳೋದ್ರಿಂದ ಹಿಡಿದು, ಬೇರು ಬಿಡಿಗಿರಿಂದ ಹಿಡಿದು, ಕಟ್ಟೋದ್ರಿಂದ ಹಿಡಿದು, ಕೆತ್ತರಿ, ಪಕ್ಕಿ ತೋರಣ ಪ್ರತಿಯೊಂದು ನಾವು ನಮ್ಮ ಇದರಿಂದ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತಿನವರೆಗೂ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅನಾದಿ ಕಾಲದಿಂದ. ನಾವು ಮತ್ತೇನು ಅದಕ್ಕೇನು ಅನಾದಿ ಕಾಲದಿಂದ ನಾವು ಇವತ್ತು ನಾವು ಮಾಡೋದು ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಕೂಡ ಇದಕ್ಕೆ ನಮ್ಮ ಬೆಂಬಲ, ನಮ್ಮ ತಂದೆ ನಮ್ಮ ಅಜ್ಜ ಹೋಗ್ತಾರೆ, ನಾವು ಅದೇ ರೀತಿ ನಾವು ಮುಂದುವರಿಬೇಕು ಅಂತ ಹೇಳ್ಕೊಂಡು ನಮ್ಮ ಮಕ್ಕಳು ಕೂಡ ನಮ್ಮ ಇದರಲ್ಲಿ ಬರ್ತಾರೆ. ಬಂದು ಇವತ್ತು ನೋಡಿ ಇಷ್ಟೆಲ್ಲ ಮಕ್ಕಳಿಗಿರು, ಇಷ್ಟೆಲ್ಲ ಜನ ನಿಂತು ಈ ಹೊರೆ ಕಾಣಿಕೆ ಅಂತ ಹೇಳೋದು. ಹಸಿರು ಫಲ, ಹಸಿರು ಕಾಣಿಕೆ ಅಂದರೆ ಒಂದು ಎಲೆ ಅಡಿಕೆ ಅಂದರೆ ಹಿಂಗಾರಿಂದ ಹಿಡಿದು ನಾವು ಭೂಮಿ ಮೇಲೆ ಏನು ಬೆಳಿತೀವಿ ಅಕ್ಕಿಂದ ಹಿಡಿದು ಪ್ರತಿಯೊಂದು ಕಾಳುಮೆಣಸು ಆಗ್ಬೋದು, ಅಡಿಕೆ ಆಗ್ಬೋದು, ಪ್ರತಿಯೊಂದು ಎಲ್ಲರ ಮೇಲೆ ಯಾರ್ಯಾರು ಎಷ್ಟೆಷ್ಟು ಉಂಟ ಬಟನ್ ಭಕ್ತಿಲಿ ಇದ್ದಿದ್ದನ್ನ ಊಟಕ್ಕಾಗುವ ಅಕ್ಕಿನ ಒಂದು ಪಾವು ಅಕ್ಕಿನ ಕಳಸೇಶ್ವರಕ್ಕೆ ಹೊರೆ ಕಾಣಿಕೆ ಅಂತ ನಾವು ತಂದು ಈಶ್ವರಿಗೆ ಒಪ್ಪಿಸ್ತೀವಿ. ಯಾಕೆ ಒಪ್ಪಿಸ್ತೀವಿ? ನಮ್ಮ ಒಂದು ಸಂಸಾರ, ನಮ್ಮ ಒಂದು ಕುಟುಂಬ ಬೆಳೆದ್ದು ಮುಂದೆ ಪೀಳಿಗೆಯವರಿಗೂ ನಿನಗೆ ವಿದ್ಯಾ, ಬುದ್ಧಿ, ಶಕ್ತಿ, ಮೋಸ, ಗೀಸ, ದಗಳು ಬದಿ ಯಾವುದು ಇಲ್ದೇನೆ ನೀತಿ, ನೆತ್ಯ, ಧರ್ಮದಲ್ಲಿ ಕಾಪಾಡುವಂಥ ಶಕ್ತಿ ಬೇಕು ಅಂತ ಹೇಳ್ಕೊಂಡು ನಾವು ಮಾಡ್ಕೊಂಬರ್ತೀವಿ. ಅದೇ ನಮಗೆ ಇನ್ನು ಮುಂದೆ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳಿಗೂ ಇದೇ ರೀತಿ ಬರ್ಬೇಕಂತ ಹೇಳ್ಕೊಂಡು ಕಳಸೇಶ್ವರ ಗಣಪತಿ ಇದರಿಂದನೂ ಒಂದು 2 ಮಾತಿನ ಇನ್ನೂ ಎಲ್ಲ ಮಾತಾಡೋರು. ಅದು 2 ಮಾತನ್ನು ಮುಗಿಸ್ತೀವಿ. ಚಂದ್ರು.
ಅವ್ರದ್ದೆಲ್ಲ ಬಂದಾಯ್ತು, ಇದ್ದಾರಾ? ಆಯ್ತಾ? ಫೋಟೋ ಕಳಿಸ್ತೀರಾ? ಹಾಂ, ಕಳಿಸ್ತೀನಿ. ಹಾಂ, ಇದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು.